ಪ್ರತಿ 10 ವರ್ಷಕ್ಕೊಂದ್ಸಲ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳನ್ನು ನೋಡುವ ದೃಷ್ಟಿಕೋನ ಬದಲಾಗ್ತಾ ಹೋಗುತ್ತೆ. ಆ ಅಭಿರುಚಿ ಬದಲಾಗಿರೋದು ಸಿನಿಮಾಗಳಲ್ಲೂ ಎದ್ದು ಕಾಣುತ್ತೆ. ನಾನು ಕರುಣಾಕರ ಚಿತ್ರದ ಟ್ರೇಲರ್ ನೋಡಾದ್ಮೇಲೆ ಸಾಕಷ್ಟು ಭಾವನೆಗಳು ಓಪನ್ ಆಗ್ತಾ ಇದೆ. ಆಗೆಲ್ಲ ಫ್ಯಾಮಿಲಿ ಡ್ರಾಮಾ ಸಿನಿಮಾಗಳು ಬರ್ತಾ ಇತ್ತು. ಅದೇ ಒಂದು ಫ್ಲೇವರನ್ನು ನಾವು ಕೂಡ ಹೊಸ ಲೋಟದಲ್ಲಿ ಹಾಕ್ಕೊಡ್ತೀವಿ ಅಂತ ನಟ ಕಮ್ ನಿರ್ದೇಶಕರು ಆರ್ಯನ್ ತೇಜಸ್ ಅವರು ನಮ್ಮ ಜೊತೆ ಮಾತನಾಡ್ತಾ ಹೋಗ್ತಾರೆ. ಒಂದು ಹೊಸ ಸಮಯದ ಹಾದಿಯಲ್ಲಿ ಇದ್ದಾರೆ. ಸರ್, ಟ್ರೇಲರ್ ನೋಡಿದ್ವಿ. ಮೊದಲನೇದಾಗಿ ಶ್ರೀನಗರ ಕಿಟ್ಟಿಯವರ ವಾಯ್ಸು ಬಹಳ ಪ್ರಮುಖವಾಗಿ ಕೇಳಿಸುತ್ತೆ. ಬೇರೆ ಬೇರೆ ಫೀಲಿಂಗ್ಗಳು ಟ್ರೇಲರಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡಿರೋದು ಗೊತ್ತಾಗ್ತಾ ಇದೆ. ಟ್ರೇಲರ್ ಬಂದ ಮೇಲೆ ನಿಮಗೆ ಸಿಗ್ತಾ ಇರೋವಂಥ ರೆಸ್ಪಾನ್ಸ್ ಹೇಗಿದೆ? ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಾವು ಏನೇ ಒಂದು ಮಾಡಿದ್ರು ಕೂಡ ಒಂದು ಚಿಕ್ಕ ಔಟ್ಪುಟ್ಟಿಂದ ನಮ್ಮ ಸಿನಿಮಾ ಒಂದು ಜಡ್ಜ್ಮೆಂಟ್ ಮಾಡ್ತಾರೆ. ಸೊ ಇದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಕನೆಕ್ಷನ್ಸ್ ಆಗುತ್ತೋ ಅಥವಾ ಇದು ನೋಡಬೇಕಾ ಏನು ಅಂತ. ಯಾಕಂದರೆ ಟ್ರೈಲರ್ ಅನ್ನೋದೇ ಒಂದು ಇನ್ವಿಟೇಷನ್ ಕಾರ್ಡ್ ಇದ್ದಂಗೆ. ಸೊ ಪ್ರೇಕ್ಷಕರಿಗೆ ಎಷ್ಟೋ ಜನ ಟ್ರೈಲರ್ ನೋಡಿ ಸಿನಿಮಾಗೆ ಬರೋದಿದೆ. ಸೊ ಎಲ್ಲೋ ಒಂದು ಕಡೆ ನಮಗೂ ಕೂಡ ಹೋಪು ನಮಗೆ ಇವಾಗ ಶುರು ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ ಹಳೇದು ಏನು ಹಿಸ್ಟ್ರಿ ಇತ್ತು ಅದೆಲ್ಲವೂ ಕೂಡ ಒಂದು ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಮೈ ಅಟ್ಯಾಕ್ ರಫ್ ಇರ್ಬೋದು. ಯಾಕಂದರೆ ಇದು ಪ್ರತಿಯೊಬ್ಬರು ಹಂತದಲ್ಲೂ ಪ್ರತಿಯೊಂದು ಮನೆಯಲ್ಲೂ ನಡೆಯೋಂಥ ಒಂದು ಘಟನೆ ಇದು. ಸೊ ಎಲ್ಲರ ಮನೆಯಲ್ಲೂ ಇರೋ ಅಂಥ ಒಂದು ಇದು ಸಬ್ಜೆಕ್ಟು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಅವ್ರು ನೋಡಿದಾಗ ಇದು ನನ್ನ ಮನೆದೇ ಸಬ್ಜೆಕ್ಟು, ಆ ಕರ್ಣಾಕರ ನಾನೇ, ಆ ಮಮತನೂ ನಾನೇ, ಆ ಅಪ್ಪನೂ ನಾನೇ ಅನ್ನೋ ಒಂದು ಫೀಲು ನಮ್ಮ ಪ್ರೇಕ್ಷಕರಿಗೆ ಬರುತ್ತೆ. ಹಾಡುಗಳನ್ನು ನೋಡಿದ್ವಿ, ಈಗ ಟ್ರೇಲರು ನೋಡಿದ್ವಿ. ನಿಮ್ಮ ಮತ್ತು ರಾಧಾ ಭಗವತಿಯವರ ಒಂದು ಕೆಮಿಸ್ಟ್ರಿ, ಲವ್ ಕಾಂಬೋ ಇರ್ಬೋದು, ಎಲ್ಲೋ ನೋಡ್ದಂಗೆ ಇದೆಯಲ್ಲ ಈ ಜೋಡಿನ ಅಂತ ಸಡನ್ನಾಗಿ ಅನಿಸುತ್ತೆ. ಆ ಒಂದು ರೀಕ್ರಿಯೇಷನ್ ಹೇಗಾಯಿತು? ಇಲ್ಲ, ನನಗೆ ಸ್ವಲ್ಪ, ಯಾಕಂದರೆ ನಂದಿದು ಫಸ್ಟು ಹೀರೋ ಆಗಿ ಮೂವಿ. ಸೊ ಡೈರೆಕ್ಷನಲ್ಲಿ ಎರಡನೇ ಮೂವಿ. ಸೊ ಡೈರೆಕ್ಟ್ರಾಗೆ ಹಂಗೆ ಎಲ್ಲ ಮಾಡಿಸಿ ಇದು ಮಾಡ್ಬೋದು. ಬಟ್ ಅವ್ರ ಎಕ್ಸ್ಪೀರಿಯನ್ಸ್ ಇರೋ ಅಂಥವ್ರು. ಸೊ ನಾನು ಅವ್ರಿಗೆ ಫೋನಲ್ಲಿ ಮಾತಾಡ್ತಾ ಹೇಳ್ತಾ ಇದ್ದೆ, ಆ ಕ್ಯಾರೆಕ್ಟ್ರ್ ಈ ಥರ ಬರುತ್ತೆ, ಸೊ ಈ ಥರ ನಾವು ವರ್ಕ್ ಮಾಡಬೇಕು. ನನಗೆ ನೋಡೋ ಅಂಥ ಆಡಿಯನ್ಸಿಗೆ ಏನಾದರೂ ಇದು ನಮ್ಮ ಮನೆದೇ ನನ್ನದೇ ಸಬ್ಜೆಕ್ಟ್ ಅನ್ನೋ ಒಂದು ಫೀಲ್ ಬರಬೇಕು. ಅಂದರೆ ನಾವು ನಿಜ ಜೀವನದ ಒಂದು ಗಂಡ ಹೆಂಡತಿ ಅನ್ನೋ ಒಂದು ರೋಲ್ನ ನಾವು ಅವ್ರಿಗೆ ಪ್ರೆಸೆಂಟೇಷನ್ ಮಾಡಬೇಕು ಅಂತೇಳಿ ಹೋಮ್ವರ್ಕ್ ಮಾಡ್ಕೋತಾ ಇದ್ವಿ. ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತೇಳಿ. ಸೊ ಆ ಹೋಮ್ವರ್ಕ್ ಮಾಡ್ಕೊಂಡಿದ್ದಕ್ಕೇ ನಮಗೆ ಇವತ್ತು ಸ್ಕ್ರೀನ್ ಮೇಲೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಚೆನ್ನಾಗಿ ಬಂದಿಲ್ಲ ಅಂತಂದ್ರೂ ರೀಟೇಕ್ ತೊಗೋತಾ ಇದ್ವಿ. ಅವರು ಕೂಡ ಅಷ್ಟೇ ಸಪೋರ್ಟ್ ನನಗೆ ಮಾಡ್ತಾಯಿದ್ರು. ಇಲ್ಲ ಸರ್, ಇದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾಡೋಣ ಅಂತ ಹೇಳಿ. ನಾನು ಕೂಡ ನನಗೆಲ್ಲೋ ಒಂದು ಕಡೆ ಸಮಾಧಾನ ಆಗಿಲ್ಲ ಅಂದರೆ ಅಮ್ಮ ಇನ್ನೊಂದು ರೌಂಡ್ ತೊಗೊಳ್ಳೋಣ, ಸರ್ ಓಕೆ. ಸೊ ಅಷ್ಟು ಕೋಆಪ್ರೇಟ್ ಇತ್ತು. ಆ ಆರ್ಟಿಸ್ಟಿಂದ ಆರ್ಟಿಸ್ಟಿಗೆ ಕೋಆಪ್ರೇಟ್ ಇದ್ದಾಗಲೇ ಆ ಪ್ರೆಸೆಂಟೇಷನು ಮತ್ತು ನಾವೇನು ಸ್ಕ್ರೀನ್ ಮೇಲೆ ತರೋದಕ್ಕೆ ಅದು ಸಾಧ್ಯ ಆಗುತ್ತೆ. ಅದು ಸಾಮಾನ್ಯವಾಗಿ ಈ ಆ್ಯಕ್ಟ್ ಮಾಡಿಕೊಂಡು ಡೈರೆಕ್ಟ್ ಮಾಡೋದು ತುಂಬ ಕಷ್ಟ. ಎರಡು ದೋಣಿಯಲ್ಲಿ ಕಾಲಿಟ್ಟಂಗೆ ಅಂತ ಕೆಲವರು ಇಂಡಸ್ಟ್ರಿಯಲ್ಲಿ ಹೇಳ್ತಾರೆ. ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಟಾಸ್ಕ್ ಮೇಕಿಂಗ್ ತುಂಬ ಕಷ್ಟ ಆಗುತ್ತೆ ಶೂಟಿಂಗ್ ಟೈಮಲ್ಲಿ. ಅದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡಿದ್ರಿ ನೀವು? ಇಲ್ಲ, ಇದಕ್ಕೇನಂತಂದ್ರೆ ಅಪ್ಪ ಇಷ್ಟನ ಅಮ್ಮ ಇಷ್ಟನ ಅಂತ ನಾನು ಇಬ್ಬರು ಇಷ್ಟ ಅಂತ ಹೇಳ್ತೀನಿ. ಯಾಕೆಂತಂದರೆ ಆ ಕೆಲಸನ ಇಷ್ಟಪಟ್ಟಾಗ ಯಾವುದೂ ಕಷ್ಟ ಅಂತ ಅನಿಸಲ್ಲ. ಬಟ್ ಆ ಕೆಲಸದ ಬಗ್ಗೆ ನಾಲೆಜ್ ಇರಬೇಕು, ತಿಳ್ಕೊಂಡಿರಬೇಕು. ಸುಮ್ಮನೆ ಏನೋ ಒಂದು ನೋಡ್ಬಿಟ್ಟು ನಾನು ವರ್ಕ್ ಮಾಡ್ತೀನಿ ಅಂದರೆ ಅದು ಹಾಗಲ್ಲ. ಯಾಕೆಂದರೆ ನಾನು ಕೂಡ ಇವತ್ತು ಆ್ಯಸ್ ಎ ಹೀರೋ ಆಗಿ ಡೈರೆಕ್ಟ್ರಾಗಿ ನಾನು ಬಂದಿದ್ದೀನಿ ಅಂತಂದರೆ ಇದ್ರದ್ದು 20 ವರ್ಷ ಸ್ಟ್ರಗಲ್ ಇದೆ. ಸೊ ರಂಗಭೂಮಿ ಕಲಾವಿದನಾಗಿ ಆರ್ಟಿಸ್ಟ್ ಆಗಿ ಅಲ್ಲಿ ಹಲವಾರು ಸೀರೆಗಳಲ್ಲಿ ಆ್ಯಕ್ಟ್ ಮಾಡಿಕೊಂಡು ಕ್ಯಾಮ್ರಾ ಅಸಿಸ್ಟೆಂಟಾಗಿ, ಕ್ಯಾಮ್ರಾಮ್ಯಾನ್ ಅಸಿಸ್ಟೆಂಟು, ಹಾಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬಾಜಿ ಸಿನಿಮಾದ ಸಂಪೂರ್ಣ ಒಂದು ಸಿನಿಮಾ ವರ್ಕ್ ಮಾಡಿ. ಸೊ ಅಂದರೆ ಆ ಗ್ರೌಂಡ್ ವರ್ಕ್ ಗೊತ್ತಿರಬೇಕು. ಸೊ ಅವಾಗೇನಾಗುತ್ತೆ, ಅದನ್ನು ನನಗೆ ಈಸಿ ಅನ್ನಿಸೋಕ್ಕೆ ಶುರು ಆಗುತ್ತೆ ಕೆಲಸ ಗೊತ್ತಿದ್ದಾಗ. ಹೆಂಗೆ ಒಬ್ಬ ಡೈರೆಕ್ಟ್ರ್ ಮಾಡ್ತಾರೆ ಅಂತಂದರೆ ಸೊ ಬರೋವಂಥ ಒಂದು 20ರಿಂದ 24, 25 ಡಿಪಾರ್ಟ್ಮೆಂಟ್ ಇದೆ. ಸೊ ಇವಾಗ ಇನ್ನೂ ಆ್ಯಡಪ್ ಆಗ್ತಾ ಇದ್ದಾವೆ. ಸೊ ಅಷ್ಟು ಡಿಪಾರ್ಟ್ಮೆಂಟ್ ಬಗ್ಗೆ ಅವ್ರಿಗೆ ನಾಲೆಜ್ ಇರಬೇಕು ಅದು. ಸೊ ಅವಾಗೇನಾಗುತ್ತೆ, ಅದು ಈಸಿ ಅನಿಸುತ್ತೆ. ಆಮೇಲೆ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ನನ್ನ ಟೀಮ್ ಇರುತ್ತೆ. ಸೊ ಅಂದರೆ ಸ್ಕ್ರಿಪ್ಟ್ ನಾವೇ ಎಲ್ಲ ಮಾಡಿರೋದ್ರಿಂದ ಸೊ ಅದ್ರ ಹೋಮ್ವರ್ಕ್ ಮಾಡ್ಕೋತಾ ಇದ್ವಿ. ಸೊ ಹಾಗಾಗಿ ಅಲ್ಲಿ ಸ್ಕ್ರೀನ್ ಮೇಲೆ ಬಂದಾಗ ನನಗೇನಂತ ಇದು ಅನ್ನಿಸ್ತಿರಲಿಲ್ಲ. ಟೀಮ್ ಇತ್ತು. ಸೊ ಟೇಕ್ ವರ್ಕ್ ಆದಮೇಲೆ ಬಂದು ಮಾನಿಟ್ರಲ್ಲಿ ನೋಡ್ತಾ ಇದೆ, ಸರಿ ಬಂದಿಲ್ಲ ಅಂತಂದರೆ ಮತ್ತೆ ಇನ್ನೂ ಒಂದು ಟೇಕ್ ತೊಗೋತಾ ಇದ್ವಿ. ಸೊ ಹಾಗಾಗಿ ನನಗೆ ಆ ಥರ ಏನೂ ಇಲ್ಲ. ಒಟ್ಟಿನ ಕೆಲಸ ಗೊತ್ತಿರಬೇಕು, ತಿಳ್ಕೊಂಡಿರ್ಬೇಕು ಅನ್ನೋದು ಒಂದು. ಆರ್ಯನ್ ಅವರೇ, ಒಂದು ಒಳ್ಳೆ ಟೈಮ್ ಅಂತ ಹೇಳಿದೆ ನಾನು. ಏನಕ್ಕೆ ಹೇಳಿದೆ ಅಂದರೆ, ನಿಮ್ಮ ಗೆಳೆಯರು ಡಾರ್ಲಿಂಗ್ ಕೃಷ್ಣ ಅವರ ಅಭಿನಯದ ಲವ್ ಮಾಕ್ಟೈಲ್ 3 ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಆ ಹಳೆ ಭಯ ಇತ್ತು, ಒಂದು ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ, ಅದು ನಿಧಾನವಾಗಿ ಮಾಗ್ತಾ ಇದೆ. ಬರೀ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಅಲ್ಲ, ಕಂಟೆಂಟ್ ಕೊಟ್ಟರೆ ಕೂಡ ಒಂದು ಆ್ಯಾವ್ರೇಜಿಂದ ಶುರುವಾಗಿ ಒಂದು ಗುಡ್ ಪಿಕಪ್ಪನ್ನು ಫಿಲಮ್ಸ್ಗಳು ತಗೊಳ್ಳುತ್ತೆ ಅಂತ. ಈ ಸಕ್ಸಸ್ಸನ್ನು ಹೇಗೆ ನೋಡ್ತೀರಾ ನೀವು? ಇಲ್ಲ, ಲವ್ ಮಾಕ್ಟೈಲು ಮತ್ತು ಡಾರ್ಲಿಂಗ್ ಕೃಷ್ಣ ನಾನು ಅವನು ತುಂಬ ಕ್ಲೋಸ್ ಫ್ರೆಂಡ್ಸ್. ಇಬ್ಬರು ಒಟ್ಟಿಗೆ ಫೈಟಿಂಗ್ ಕ್ಲಾಸಲ್ಲಿ ಫೈಟ್ ಕಲಿತಾ ಇದ್ವಿ. ಸೊ ನನ್ನ ಸಿನಿಮಾಗೂ ಕೂಡ ತುಂಬ ಬ್ಲೆಸ್ ಮಾಡಿದ್ದಾನೆ. ಸೊ ಮೂರ್ತಕ್ಕೂ ಕೂಡ ಅವನು ಬಂದು ನನಗೆಲ್ಲ ಸಪೋರ್ಟ್ ಮಾಡಿದ್ದಾನೆ. ಸೊ ಈಗಲೂ ಕೂಡ ಅಷ್ಟೇ ಸಪೋರ್ಟ್ ಇದೆ. ಸೊ ಯಾವತ್ತೂ ಕೂಡ ಅವನು ಹೀರೋ ಆಗಿ ಸುಮಾರು ಮೂವಿ ಮಾಡಿದ್ದಾನೆ. ಸೊ ಯಾವಾಗಲೇ ಕಾಲ್ ಮಾಡಲಿ
ಅವನು ಬ್ಯುಸಿ ಇದ್ದರೂ ಫ್ರೀ ಮಾಡಿಕೊಂಡು ನನಗೆ ರೆಸ್ಪಾನ್ಸ್ ಮಾಡ್ತಾನೆ. ಅಕಸ್ಮಾತ್ ಮಾತಾಡೋಕ್ಕಾಗಲಿಲ್ಲ ಅಂತಂದ್ರೂ ಒಂದು ಮೆಸೇಜ್ ಹಾಕ್ಬಿಡ್ತಾನೆ, ಅಪ್ಪು ಬ್ಯುಸಿ ಇದ್ದೀನಿ ಅಂತ. ಕರೆಯೋದೇ ನಂಗೆ ಅಪ್ಪು ಅಂತ ಕರೆಯೋದು. ಸೊ ಹಾಗಾಗಿ ಲವ್ ಮಾಕ್ಟೈಲ್ 3 1ಅಲ್ಲೂ ಕೂಡ ನಾನು ಆ್ಯಕ್ಟ್ ಮಾಡಿದ್ದೀನಿ ಇದರಲ್ಲಿ. ಸೊ ಲವ್ ಮಾಕ್ಟೈಲ್ 1, 2, 3 3 ಸಿನಿಮಾನು ನೋಡಿದ್ದೀನಿ. ಸೊ ನೆನ್ನೆ ಕೂಡ ನೈಟ್ ಶೋ ನಾನು ಹಾಸನಲ್ಲಿ ಗುರು ಟಾಕೀಸಲ್ಲಿ ನೋಡಿದೆ. ಎಲ್ಲೋ ಒಂದು ಕಡೆ ನನಗೆ ಖುಷಿ ಆಗ್ತಾಯಿತ್ತು. ಯಾಕೆಂತಂದ್ರಲ್ಲಿ ತಂದೆ ಮಗಳದ್ದು ಕನೆಕ್ಷನ್ನು, ನಮ್ಮ ಸಿನಿಮಾ ತಂದೆ ಮಗಂದು ಕನೆಕ್ಷನು. ಅವ್ರ ಹೆಸರು ಸುನೀಲ್ ನಾಗಪ್ಪ, ನಂದು ಸುನೀಲ್ ಅಪ್ಪು. ಸೊ ಹಾಗಾಗಿ ಇಬ್ಬರೂ ಕೂಡ ಹಾಸನದವರು. ಅವ್ರು ಹಾಸನಹಳ್ಳಿ ಮಯ್ಯ, ನಾ ಹಾಸನ ಹುಡುಗ. ಸೊ ಎಲ್ಲೋ ಒಂದು ಕಡೆ ಅದು ಕನೆಕ್ಷನು ಚೆನ್ನಾಗಿತ್ತು. ಬಟ್ ಮೂವಿನೂ ಕೂಡ ಲವ್ ಮಾಕ್ಟೈಲ್ ತುಂಬ ಚೆನ್ನಾಗಿದೆ. ಸೊ ಖುಷಿ ಆಯಿತು. ಅಂದರೆ ಮುಳ್ಳಲ್ಲೂ ಒಂದು ಗುಲಾಬಿ ಹೂವು ಬಂದಂಗೆ ಸಿನಿಮಾಗಳು ನಮಗೆ ಸಿಗ್ತಾ ಇದೆ. ಸೊ ಅದರಲ್ಲಿ ನಮ್ಮದೂ ಕೂಡ ನಾನು ಕರ್ಣಾಕರ ಇದೇನೋ ಒಂದು ಫೀಲ್ ನನಗಿದೆ. ಕೊನೆಯದಾಗಿ ನೀವೇ ಹೇಳಿದಂತೆ 20 ವರ್ಷದ ಜರ್ನಿ, ರಂಗಭೂಮಿಯಿಂದ ಬಂದಿರೋರು ಯಾವಾಗ್ಲೂ ನಾವು ಟಿಕಾಯಿಸೋಣ ಅಂತಲೇ ಮನಸ್ಸಲ್ಲಿಟ್ಕೊಂಡೇ ಬರೋದು. ಬೇರೆ ಬೇರೆ ಈ ವೇಸ್ಟ್ ಕೆಲಸಗಳು, ಬೇಡದ ಮಾತುಗಳಿಂದ ದೂರ ಇರ್ತಾರೆ ರಂಗಭೂಮಿ ಕಲಾವಿದರು. ನಾವು ನೋಡ್ದಂಗೆ ಪರ್ಫೆಕ್ಷನ್ ಜೊತೆಗೆ ಓಡ್ತಾ ಇರ್ತಾರೆ. 3ನೇ ತಾರೀಕು ಡೇಟ್ ಅನೌನ್ಸ್ಮೆಂಟ್ ಆಗಿದೆ. ಪ್ರೇಕ್ಷಕರಿಗೆ ಒಬ್ಬ ಸಿನಿಮಾ ಪ್ರೇಮಿಯಾಗಿ ಏನು ಹೇಳ್ತೀರಾ? ಸೊ ಕಂಟೆಂಟ್ ಸಿನಿಮಾ ನಮ್ಮ ಕನ್ನಡ ಪ್ರೇಕ್ಷಕರು ಯಾವತ್ತೂ ಸೋಲಿಸಿಲ್ಲ. ಸೊ ಯಾಕಂದ್ರೆ ನಾನು ಒಬ್ಬ ಪ್ರೇಕ್ಷಕನಾಗಿ ನಾನು ಒಂದಷ್ಟು ಮೂವಿಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ಆ ಮೂವಿ ನೋಡೇ ಕಲ್ತಿದ್ದೀನಿ. ಸೊ ಆ ಮೂವಿ ನೋಡೇ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀನಿ. ಸೊ ಹಾಗಾಗಿ ಒಂದು ಒಳ್ಳೆಯ ಸಿನಿಮಾ ಇದ್ದಾಗ ಯಾವ ಪ್ರೇಕ್ಷಕರು ಕೂಡ ಸೋಲಿಸಲ್ಲ. ಸೊ ಗೆಲ್ಲಿಸ್ತಾರೆ. ಯಾಕಂದರೆ ಸಾಕಷ್ಟು ಉದಾಹರಣೆ ಇದೆ ಸರ್ ಅದರಲ್ಲಿ. ನಾವು 100 ಮೂವಿ ಮಾಡ್ತೀವಿ. ಸೊ ಎಲ್ಲವೂ ಇಷ್ಟ ಆಗಬೇಕು ಅನ್ನೋದಿಲ್ಲ. ಯಾಕಂದರೆ ಅವ್ರಿಗೆ ಬಿಟ್ಟಿದ್ದದು. ಸೊ ಅದನ್ನು ಜಡ್ಜ್ಮೆಂಟ್ ಮಾಡಬೇಕಾಗಿರೋದು ಅವರು ಕೂಡ. ಸೊ ಅವ್ರಿಗೆ ಇಷ್ಟ ಆಯಿತು ಅಂತಂದರೆ ನಮ್ಮನ್ನು ಬೆಳೆಸ್ತಾರೆ ಸರ್. ಇಷ್ಟ ಆಗಲಿಲ್ವಾ ಖಂಡಿತ ಬೆಳೆಸಲ್ಲ ಸರ್. ಅದೊಂದೇ. ಓಕೆ ಸರ್, ಒಳ್ಳೆಯದಾಗಲಿ. 3ನೇ ತಾರೀಕು ಸಿನಿಮಾ ನೋಡೋಣ. ಸೋಲು ಬೇಡ, ಗೆಲುವಿನ ಜೊತೆಗೆ ಹೋಗೋಣ ಅನ್ನೋದು ಒಂದು ವೈಬ್ರೇಷನ್ ಕಾಣಿಸ್ತಾ ಇದೆ. ಸಿನಿಮಾ ಗೆಲುವಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ಇವಿಷ್ಟು ನಟ ಕಮ್ ನಿರ್ದೇಶಕರಾಗಿರುವಂಥ ಆರ್ಯನ್ ತೇಜಸ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.